ಇವತ್ತು ಈ ಒಂದು ಮಠ 50ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಆಚರಿಸಬೇಕು ಅಂತಂದರೆ ನಮ್ಮ ಶರಣ ಸದಾಶಿವಯ್ಯನವರ ಒಂದು ಕೆಲಸ ಬಹಳ ಮುಖ್ಯವಾಗಿರುವಂಥದ್ದು. ಸ್ವಾಮೀಜಿಯವರು ಡಾಬಸ್ಪೇಟೆಯಲ್ಲಿರುವಂಥ ಚೌಟ್ರಿಗಳಿಗೆ ಹೋಗಿ ಈ ವಸ್ತ್ರದಲ್ಲಿ ಅನ್ನವನ್ನು, ವಾಟರ್ ಕ್ಯಾನಲ್ಲಿ ಸಾಂಬಾರನ್ನು ತಂದು ಇಲ್ಲಿ ಮಠವನ್ನು, ಅನಾಥಾಶ್ರಮವನ್ನು ಪ್ರಾರಂಭಿಸಿದಂಥ ಎಲ್ಲ ಕೀರ್ತಿ ನಮ್ಮ ಸಿದ್ಧಯೋಗಾನಂದ ಸ್ವಾಮೀಜಿ ಅವರಿಗೆ ಸಲ್ಲುವಂಥದ್ದು. ಈ ಭಾಗದಲ್ಲಿ ಯಾರಿಗೇನ ಕೇಳಿದರೆ ಮಠ ಅನ್ನೋದಕ್ಕಿಂತ ವನಕಲಪ್ಪನ ಬೆಟ್ಟ ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನಮಂಗಲ ತಾಲೂಕಿನ ಸೋಂಪುರ ಹೋಬಳಿ ವ್ಯಾಪ್ತಿಗೆ ಬರುವ ವನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠದಲ್ಲಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 10 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಜಾತ್ರಾ ಮಹೋತ್ಸವದ ಕೊನೆಯ ದಿನದಂದು ವಿವಿಧ ಮಠಾಧೀಶರುಗಳ, ರಾಜಕೀಯ ಮುಖಂಡರುಗಳ, ಗಣ್ಯರ ಹಾಗೂ ಭಕ್ತಾದಿಗಳ ಸಮ್ಮುಖದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಜೊತೆಗೆ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಗೆದ್ದ ತಂಡಗಳಿಗೆ ಪ್ರೋತ್ಸಾಹ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಬಸವರಾಮಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ 50ನೇ ವರ್ಷದ ಬ್ರಹ್ಮರಥೋತ್ಸವ ನಡೆದಿದ್ದು, ಮಠದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ವನಕಲ್ಲು ಶ್ರೀಗಳ ಕಾರ್ಯಕ್ಕೆ ಮಠಾಧೀಶರುಗಳು, ಗಣ್ಯರು ಹಾಗೂ ಇನ್ನಿತರರು ಮೆಚ್ಚುಗೆ ವ್ಯಕ್ತಪಡಿಸಿದರು.
ಇವತ್ತು ಈ ಒಂದು ಮಠ 50ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಆಚರಿಸಬೇಕು ಅಂತಂದರೆ ನಮ್ಮ ಶರಣ ಸದಾಶಿವಯ್ಯನವರ ಒಂದು ಕೆಲಸ ಬಹಳ ಮುಖ್ಯವಾಗಿರುವಂಥದ್ದು. ಅವರು 45 ವರ್ಷ ಈ ಕ್ಷೇತ್ರದಲ್ಲಿ ಇದ್ದಂಥವರು ಶರಣ ಸದಾಶಿವಯ್ಯನವರು. ಅವರ ಗದ್ದಿಗೆ ನಮ್ಮ ಬೆನಚನಹಳ್ಳಿಯಲ್ಲಿ ಇರುವಂಥದ್ದು. ಅವರ ಗದ್ದಿಗೆಗೆ ಪ್ರತಿ ವರ್ಷ ಪೂಜೆ ಮಾಡೋದ್ರ ಮೂಲಕ ನಮ್ಮ ಜಾತ್ರೆಯನ್ನು ಪ್ರಾರಂಭಿಸುವಂಥದ್ದು. ಅವರು ಈ ಮಠದ ಮೂಲ ಕರ್ತೃ. ಅದ ನಂತರ ನಮ್ಮ ಕಾಯಕ ಯೋಗಿ ಸಿದ್ಧಯೋಗಾನಂದ ಮಹಾಸ್ವಾಮೀಜಿಯವರು 22 ವರ್ಷ ಈ ಕ್ಷೇತ್ರವನ್ನು ಮುನ್ನಡೆಸಿದಂಥವರು. ಅವರು ಈ ಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ವಿದ್ಯಾರ್ಥಿಯಿಂದ ಪ್ರಾರಂಭ ಮಾಡಿದ್ದು, ಮಹೇಶ್ ಅನ್ನುವಂಥ ಅನಾಥಾಶ್ರಮದ ಒಂದು ವಿದ್ಯಾರ್ಥಿಯಿಂದ. ಸ್ವಾಮೀಜಿಯವರು ಡಾಬಸ್ಪೇಟೆಯಲ್ಲಿರುವಂಥ ಚೌಟ್ರಿಗಳಿಗೆ ಹೋಗಿ ಈ ವಸ್ತ್ರದಲ್ಲಿ ಅನ್ನವನ್ನು, ವಾಟರ್ ಕ್ಯಾನಲ್ಲಿ ಸಾಂಬಾರನ್ನು ತಂದು ಇಲ್ಲಿ ಮಠವನ್ನು, ಅನಾಥಾಶ್ರಮವನ್ನು ಪ್ರಾರಂಭಿಸಿದಂಥ ಎಲ್ಲ ಕೀರ್ತಿ ನಮ್ಮ ಸಿದ್ಧಯೋಗಾನಂದ ಸ್ವಾಮೀಜಿ ಅವರಿಗೆ ಸಲ್ಲುವಂಥದ್ದು. ಅವರು ಹಾಕಿಕೊಟ್ಟಂಥ ದಾರಿ ಇದೆಯಲ್ಲ, ಈ ವನಕಲ್ಲು ಮಠ 15-16ನೇ ಶತಮಾನದಲ್ಲಿ ಇಲ್ಲಿ ವನಕಲ್ ಮಲ್ಲೇಶ್ವರರು, ಗುರುಮಲ್ಲೇಶ್ವರರು, ಮಲೆಮಾದೇಶ್ವರರು, ಜುಂಜಪ್ಪ, ಮಂಟೇಸ್ವಾಮಿ ಇವರು ಜಾನಪದ ಸಾಂಸ್ಕೃತಿಕ ನಾಯಕರು. ಆ ಕಾಲಘಟ್ಟದ ಈ ಒಂದು ಪರಂಪರೆಯನ್ನು ಒಳಗೊಂಡಂಥದ್ದು. ಅಲ್ಲದೊಂದು ವನಕಲಪ್ಪನ ಬೆಟ್ಟ. ಈ ಭಾಗದಲ್ಲಿ ಯಾರಿಗೇನ ಕೇಳಿದರೆ ಮಠ ಅನ್ನೋದಕ್ಕಿಂತ ವನಕಲಪ್ಪನ ಬೆಟ್ಟ ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಆ ವನಕಲಪ್ಪನ ಬೆಟ್ಟ ಆ ಯೋಗಿಗಳು ಮಾಡಿದಂಥ ಜಪ ತಪದ ಫಲವಾಗಿ ಇವತ್ತು ವನಕಲ್ ಮಲ್ಲೇಶ್ವರ, ಗಂಗೆ ಗೌರಿ ಇರುವಂಥದ್ದು. ಇಡೀ ಇತಿಹಾಸದಲ್ಲಿ ಗಂಗರು ಮಣ್ಣೆಯನ್ನು ರಾಜಧಾನಿಯಾಗಿ ಮಾಡಿಕೊಂಡಾಗ ಶ್ರೀ ಪುರುಷ ಅನ್ನುವಂಥ ರಾಜ ಈಶ್ವರ ಮತ್ತು ಗಂಗೆ ಗೌರಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ತಲಕಾಡಲ್ಲಿರುವಂಥದ್ದನ್ನು ಶ್ರೀ ಪುರುಷ ರಾಜ ಹೇಳ್ತಾನೆ ಮಹಾರುದ್ರನ ಕಾವ್ಯದಲ್ಲಿ. ಆ ತಲಕಾಡನ್ನು ಬಿಟ್ಟರೆ ವನಕಲ್ ಮಲ್ಲೇಶ್ವರದಲ್ಲಿ ಈಶ್ವರನ ಜೊತೆಯಲ್ಲಿ ಗಂಗೆ ಗೌರಿ ಇರುವಂಥ ಏಕೈಕ ಕ್ಷೇತ್ರ ಇದು ವನಕಲ್ಲು. ಈಶ್ವರ ಇರ್ತಾನೆ, ಈಶ್ವರನ ಜೊತೆಯಲ್ಲಿ ಗೌರಿ, ಇಲ್ಲಾಂದ್ರೆ ಗಂಗೆ ಇರ್ತಾರೆ. ಅದು ಇಬ್ರು ಇರುವಂಥ ಕ್ಷೇತ್ರ ಅಂದರೆ ಕರ್ನಾಟಕದಲ್ಲಿ ಇದು ಒಂದೇ. ತಲಕಾಡಲ್ಲಿರೋದು ಮುಚ್ಚೋಗಿದೆ. ಅದ್ರ ಇತಿಹಾಸದಲ್ಲಿ ತಲಕಾಡಲ್ಲಿ ಇದೆ ಅಂತ ಇದೆ, ಆದರೆ ಬಟ್ ಅದು ಮರಳಲ್ಲಿ ಮುಚ್ಚೋಗಿರುವಂಥದ್ದು. ಆದರೆ ಆ ವನಕಲ್ ಮಲ್ಲೇಶ್ವರ ಜೊತೆಗೆ ಗಂಗೆ ಗೌರಿ ಮಣ್ಣೆಯ ರಾಜ ಆ ಗಡಿ ದೇವತೆಯಾಗಿ ಪ್ರತಿಷ್ಠಾಪಿಸಿರುವಂಥದ್ದು. ನಿಜವಾಗ್ಲೂ ನಾವು ತತ್ವ ಆರಾಧಕರ ಜೊತೆಯಲ್ಲಿ, ಸಂಸ್ಕೃತಿಯ ಆರಾಧಕರಾಗುವುದರ ಜೊತೆಯಲ್ಲಿ ಚಾರಿತ್ರ್ಯವನ್ನು ಆರಾಧನೆ ಮಾಡೋದಿದೆಯಲ್ಲ, ಅದು ನಮ್ಮ ಆದ್ಯ ಕರ್ತವ್ಯ ಅನ್ನುವಂಥದ್ದು. ರಾಮನಾಮ ಹಾಡಿರೋ ರಾಮನ ಹಿಂದೆ ಹನುಮನು ಎದ್ದೆ ಇರುವನು. ಡಾಕ್ಟರೇಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಸಹ ಗೌರವ ಸಮರ್ಪಣೆ ಗಣ್ಯ ಅತಿಥಿಗಳಿಂದ. ಕನ್ನಡ ಸಾಹಿತ್ಯಕ್ಕೆ ತೋಟದ ಶ್ರೀ ಸಿದ್ಧಲಿಂಗ PhD ಪದವಿ ಪಡೆದ ಪೂಜೆಗೆ ಅಭಿನಂದನಾ. ಓಬಳಾಪುರ ತಂಡ, ಓಬಳಾಪುರ ಯುವಕರ ತಂಡ ಅವರಿಗೆ ಕೂಡ ಅಭಿನಂದನೆಗಳನ್ನ ಈ ಕಾರ್ಯಕ್ರಮದ ಮೂಲಕ ಸಲ್ಲಿಸ್ತೇನೆ. ಹಾಗೇನೆ ವಾಲಿಬಾಲ್ ನಲ್ಲಿ ಕಾರಪ್ಪ ಪೂಜಾರಿ ಅವರು ಆಗಮಿಸಿದ್ದಕ್ಕೆ ಅಧ್ಯಕ್ಷರು ನೆಲಮಂಗಲ ತಾಲೂಕು ಕರುನಾಡ ವಿಜಯ ಸೇನೆ ಹೇಮಂತ್ ಕುಮಾರ್ ಅವರು ಸಾಧಕರಿಗೆ ಇವತ್ತು ಸಮರ್ಪಿಸ್ತಾ ಇರತಕ್ಕಂಥದ್ದು. ಶ್ರೀಮಠ ತನ್ನ ಸಮಾಜಮುಖಿ ಕಾರ್ಯಗಳಲ್ಲಿ ಹೇಗೆ ತೊಡ್ಕೊಂಡಿದೆ ಅನ್ನೋದಕ್ಕೆ ಇದೊಂದು ಕಾರ್ಯಕ್ರಮ ಸಾಕ್ಷಿಯಾಗ್ತದೆ. ನಾನು ಶ್ರೀಮಠದಾಗ ಇದು 3ನೇ ಕಾರ್ಯಕ್ರಮ, 3ನೇ ಜಾತ್ರಾ ಮಹೋತ್ಸವ. ಕಳೆದ ಬಾರಿ ನಾನು ಈ ಮಠಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಪರಮ ಪೂಜ್ಯರು ವನಕಲ್ಲು ಶ್ರೀಗಳವರು ನನಗೆ ಆಶೀರ್ವಾದವನ್ನು ಮಾಡಿ ಈ ಕ್ಷೇತ್ರದ ಮುಂದಿನ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ತಾವು ಶಾಸಕರಾಗಿ ಆಯ್ಕೆಯಾಗಿ ಬರ್ತೀರಾ ಶ್ರೀನಿವಾಸ ಅವರೇ ಅಂತ ಹೇಳಿ ನನಗೆ ಆಶೀರ್ವಾದವನ್ನು ಮಾಡಿದರು. ಆ ಆಶೀರ್ವಾದವನ್ನು ನಾನು ಯಾವತ್ತೂ ಸಹ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಮಠ ಬೆಳಿಬೇಕು. ಇವತ್ತು ನನ್ನ ಕ್ಷೇತ್ರದಲ್ಲಿ ಹಲವಾರು ಮಠಗಳಿದ್ದಾವೆ.
ಅದರಲ್ಲಿ ಇದು ಒಂದು. ಎಲ್ಲ ಮಠಗಳ ಜೊತೆ ಒಂದು ಉತ್ತಮವಾದಂಥ ಸಮಾಜಮುಖಿಯಾಗಿರ್ತಕ್ಕಂಥ ಒಂದು ಸೌಹಾರ್ದಯುತವಾದಂಥ ಸಂಬಂಧವನ್ನ ಈ ಕ್ಷೇತ್ರದ ಒಬ್ಬ ಸೇವಕನಾಗಿ ನಾನು ಇಟ್ಕೊಂಡು ಸಮಾಜದ ಗುರುಗಳು ಏನೇ ನನಗೆ ಹೇಳಿದ್ರು ಸಹ, ಗುರುಗಳೇ ನೀವೊಂದು ಫೋನ್ನಲ್ಲಿ ಹೇಳಿ ನಾನು ಮಾಡ್ತೀನಿ ಅಂತ ಎಲ್ಲ ಗುರುಗಳಿಗೂ ಹೇಳಿ ಇವತ್ತವರೆಗೂ ಮಠದ ಎಲ್ಲ ನಮ್ಮ ವನಂಗವಿ ಮಠ ಇರ್ಬೋದು, ಮೇಲಣಗವಿ ಮಠ ಇರ್ತಕ್ಕಂಥದ್ದು ಇರ್ಬೋದು, ನೆಲಮಂಗಲ ಟೌನ್ನಲ್ಲಿರ್ತಕ್ಕಂಥ ಬಸವಣ್ಣ ದೇವರ ಮಠ ಇರ್ಬೋದು, ಸೋಲೂರಲ್ಲಿರ್ತಕ್ಕಂಥ ಬಂಡೆ ಮಠ ಇರ್ಬೋದು, ಗದ್ದಿಗೆ ಮಠ ಇರ್ಬೋದು, ಯಾವ ಮಠದ ಪೀಠಾಧ್ಯಕ್ಷರು ನಮ್ಮ ಗುರುಗಳು ನನಗೆ ಏನು ಆದೇಶವನ್ನು ಕೊಟ್ಟಿದ್ದಾರೆ, ಇದೆಲ್ಲ ಚುನಾವಣಾ ಸಮಯ, ನೀತಿ ಸಂಹಿತೆ ಜಾರಿಯಲ್ಲಿದೆ, ನಾನು ಅದನ್ನ ಇಲ್ಲಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಮುಂದಿನ ದಿನಗಳಲ್ಲಿ ಅದೆಲ್ಲವನ್ನು ಸಹ ಸಾರ್ಥಕಗೊಳಿಸ್ತಕ್ಕಂಥ ಕೆಲಸವನ್ನ ನಿಮ್ಮ ಸಮ್ಮುಖದಲ್ಲಿ ಮಾಡಬೇಕಾಗ್ತದೆ. ಈಗ ನಾನು ಸ್ವಾಮೀಜಿಯವರಲ್ಲಿ ಕೇಳಿದ್ರು, ಈಗ ಈ ಮಠಕ್ಕೆ ಇರ್ತಕ್ಕಂಥದ್ದು ಕೇವಲ 3.5 ಗಂಟೆ. ನನಗೆ ಒಂದು ಸಂತೋಷ ಅಂತ ಹೇಳಿದ್ರೆ, ಇಂಥ ಮಠಗಳು ಅತ್ಯಂತ ಎಳೆದಾಗಿರ್ತಕ್ಕಂಥ ಮಠಗಳು, ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇವತ್ತು ಒಂದು ತತ್ವ ಆದೇಶದ ಹಿನ್ನೆಲೆಯಲ್ಲಿ ಮಠಗಳು ಬೆಳಿಬೇಕಾದಾಗ ಅವರಿಗೆ ಸಾಕಷ್ಟು ರೀತಿಯಾದಂಥ ಪ್ರೋತ್ಸಾಹ ಬೇಕಾಗ್ತದೆ. ವನಕಲ್ಲು ಮಲ್ಲೇಶ್ವರ ಜಾತ್ರೆಯ 50ನೇ ವರ್ಷದ ಬ್ರಹ್ಮರಥೋತ್ಸವವು ನಮ್ಮ ಶರಣ ಸದಾಶಿವಯ್ಯ ಸ್ವಾಮೀಜಿಯವರ ಒಂದು ಸಂಕಲ್ಪದಂತೆ, ಸಿದ್ಧಯೋಗಾನಂದ ಮಹಾಸ್ವಾಮೀಜಿಯವರ ಕೃಪೆಯಂತೆ ಇವತ್ತು ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವವು ಜರುಗಿರುವಂಥದ್ದು. ಇದೊಂದು ಸುವರ್ಣ ಮಹೋತ್ಸವ ಅನ್ನುವಂಥದ್ದು. 3 ತಲೆಮಾರಿನ ಸ್ವಾಮೀಜಿಯವರು ಈ ರಥೋತ್ಸವವನ್ನು 50 ವರ್ಷಗಳ ಕಾಲ ಕಾಯ ವಾಚ ಮನಸಾರೆ ಗಂಗೆ ಗೌರಿ ಈಶ್ವರನ ಉತ್ಸವ ಮೂರ್ತಿಯೊಂದಿಗೆ ಇವತ್ತು ಬ್ರಹ್ಮರಥೋತ್ಸವ ಜರುಗಿರುವಂಥದ್ದು. ಇಂತಹ ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಹೆಸರಾದಂತಹ ರಾಜಕೀಯ ಮುತ್ಸದ್ದಿಗಳಾಗಿರುವಂತಹ ಜಯಚಂದ್ರ ಸಾಹೇಬ್ರವರು, ದೆಹಲಿ ವಿಶೇಷ ಪ್ರತಿನಿಧಿಗಳು ಮತ್ತು ತಿಪ್ಪೇಸ್ವಾಮಿ MLC ಅವರು ಮತ್ತು ಶಾಸಕರಾಗಿರುವಂಥ ಶ್ರೀನಿವಾಸರವರು, ನೆಲಮಂಗಲ ಶಾಸಕರು, ಹಿರಿಯೂರಿನ ನಿಕಟಪೂರ್ವ ಶಾಸಕರಾಗಿರುವಂತಹ ಪೂರ್ಣಿಮಾ ಶ್ರೀನಿವಾಸರವರು ಮತ್ತು ಈ ಭಾಗದ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥದ್ದು. 5 ಜನಗಳಿಗೆ ಮಠದಿಂದ ನೀಡಲಾಗಿರುವಂಥ ಪ್ರತಿಷ್ಠಿತ ಪ್ರಶಸ್ತಿಯಾಗಿರುವಂತಹ ವನಕಲ್ಲು ಶ್ರೀ ಪ್ರಶಸ್ತಿಯನ್ನು ಡಾಕ್ಟರ್ ಸಿ ಸೋಮಶೇಖರ್ ಅವರು, ನಿವೃತ್ತ DC ಅವರು ಮತ್ತು ಗಡಿ ನಾಡ ಅಭಿವೃದ್ಧಿ ಪ್ರಾಧಿಕಾರದ ನಿಕಟಪೂರ್ವ ಅಧ್ಯಕ್ಷರು ಅವರಿಗೆ ನೀಡಲಾಯಿತು. ಮತ್ತು ಸಂಶೋಧಕರಾಗಿರುವಂತಹ ನಂಜುಂಡಸ್ವಾಮಿಯವರಿಗೆ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಮತ್ತು BG ಗೋವಿಂದಪ್ಪನವರಿಗೂ ಮತ್ತು ಸಿಂಗ್ರಿ ಭಾಸ್ಕರ್ ಅವರು ಲಯನ್ಸ್ ಕ್ಲಬ್ ಅಧ್ಯಕ್ಷರು, ಶಿವಕುಮಾರ್ ಅವರು ಹರ್ಷ ಆಸ್ಪತ್ರೆಯ ಮಾಲೀಕರು ಶಿವಕುಮಾರ್ ಅವರಿಗೆ ಈ 5 ಜನಗಳಿಗೆ ಪ್ರಶಸ್ತಿಯನ್ನು ನೀಡುವುದರ ಮೂಲಕವಾಗಿ ಸ್ಪೋರ್ಟ್ಸಲ್ಲಿ ಕ್ರಿಕೆಟಲ್ಲಿ ಪ್ರಥಮವಾಗಿ ಬಂದಂತಹ ನಮ್ಮ ಕ್ರೀಡಾಪಟುಗಳಿಗೆ, ವಾಲಿಬಾಲ್ ಕ್ರೀಡಾಪಟುಗಳಿಗೆ ನಗದು ಬಹುಮಾನದ ಜೊತೆಗೆ ಕಪ್ಪನ್ನು, ಸಿದ್ಧಯೋಗಾನಂದ ಶ್ರೀ ಕಪ್ಪನ್ನು ನೀಡಲಾಗಿರುವಂಥದ್ದು. ನಿರಂತರವಾಗಿ ವನಕಲ್ಲು ಮಲ್ಲೇಶ್ವರ ಕ್ಷೇತ್ರದಲ್ಲಿ ನಮ್ಮ ವನಕಲ್ಲು ಮಠದ ಟ್ರಸ್ಟಿಗಳು ಕಾಯ ವಾಚ ಮನಸಾರೆ ಮತ್ತು ಸಮಸ್ತ ಭಕ್ತರು ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಜನಾಂಗದರು ಈ ಮಠದ ಟ್ರಸ್ಟಿಗಳು, ಸದಸ್ಯರು, ಭಕ್ತರು ಆಗಿ ಈ ಮಠವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಈ ಕೀರ್ತಿ ಸಲ್ಲುವಂಥದ್ದು. ವನಕಲ್ಲು ಮಲ್ಲೇಶ್ವರ ರಥೋತ್ಸವವು 50ನೇ ವರ್ಷದ ಬ್ರಹ್ಮ ರಥೋತ್ಸವವು. ಇದರಲ್ಲಿ ವಚನ ಸಾಹಿತ್ಯ ವಿಜಯ ರಥೋತ್ಸವ ಇರುವಂಥದ್ದು. ನಾನು ವನಕಲ್ಲು ಮಠದ ಪೀಠಾಧಿಪತಿಗಳಾದ ಮೇಲೆ ಒಂದು ಸಂಸ್ಕೃತಿಯ ಉತ್ಸವ, ಇನ್ನೊಂದು ಇತಿಹಾಸದ ಉತ್ಸವ. ಈ ವಚನಗಳನ್ನು ರಥದ ಮೇಲೆ ಇಟ್ಟು ಎಳೆಯುವಂತಹ ಏಕೈಕ ಪರಂಪರೆ ಇರೋದು ಅದು ವನಕಲ್ಲು ಮಠದಲ್ಲಿ ಮಾತ್ರ ಅನ್ನುವಂಥದ್ದು. ಒಂದು ಧರ್ಮದ ಉತ್ಸವ ಅದು ಉತ್ಸಾಹ ಆಗಿ ಹೋಗುತ್ತದೆ. ಆದರೆ ವಚನ ಸಾಹಿತ್ಯವನ್ನು ಶರಣರು ಯಾವುದೇ ಜಾತಿ ಮತ ಪಂಥಗಳಿಲ್ಲದೆ ಎಲ್ಲರೂ ಸಂಗ್ರಹಿಸಿ ರಚಿಸಿರುವಂಥದ್ದು. ಅದು ಕನ್ನಡ ನಾಡಿನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಅನ್ನುವಂಥದ್ದು.
ಕಾನೂನನ್ನು ಕಾವ್ಯಾತ್ಮಕವಾಗಿ ಬೋಧಿಸುವಂಥ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಅದು ವಚನ ಸಾಹಿತ್ಯ. ಅಂಥ ವಚನಗಳ ಕಟ್ಟುಗಳನ್ನು ರಥದ ಮೇಲೆ ಇಡುವುದರ ಮೂಲಕವಾಗಿ ಒನಕಲ್ಲು ಮಲ್ಲೇಶ್ವರ ಮತ್ತು ಇತಿಹಾಸವಾಗಿರುವಂಥ ವಚನಗಳನ್ನು ಈ ಜೊತೆಯಲ್ಲಿ ರಥೋತ್ಸವವನ್ನು ಮಾಡಿರುವಂಥದ್ದು ಇದು ಒಂದು ಹೊಸ ಇತಿಹಾಸ ಈ ನಮ್ಮ ಕರ್ನಾಟಕದಲ್ಲಿ ಅನ್ನುವಂಥದ್ದು.